ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಕಡಬದ ಸೈಂಟ್ ಜೋಕಿಮ್ಸ್ ಸಮೂಹ ವಿದ್ಯಾಸಂಸ್ಥೆಯ ಅಧೀನದಲ್ಲಿರುವಂತಹ ಸೈಂಟ್ ಆನ್ಸ್ ಶಾಲೆಗೆ ಬಂದಿದ್ದೇನೆ. ಇಲ್ಲಿ ಇವತ್ತು ಪ್ರತಿ ವರ್ಷದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ, ಸರ್ಕಾರದಿಂದ ಒಂದು ಮೆಟ್ರಿಕ್ ಮೇಲ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಈ ಒಂದು ಕಾನ್ಸೆಪ್ಟನ್ನು ಮಾದರಿಯಾಗಿ ಇಟ್ಕೊಂಡು ಇಲ್ಲಿ ಈ ಒಂದು ಶಾಲೆಯಲ್ಲಿ ಸೈಂಟ್ ಆನ್ಸ್ ಗಾಲಾ 2024 ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಗಾಲಾ ಅಂತ ಹೇಳುವಂಥ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಇದರಲ್ಲಿ ಮಕ್ಕಳಿಗೆ ಈ ಒಂದು ವ್ಯಾಪಾರದ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ ಇದು. ಅಂದ್ರೆ ಮಕ್ಕಳ ಹಬ್ಬ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಹೇಗಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಏನೆಲ್ಲ ವಿಶೇಷತೆ ಇದೆ, ಮಕ್ಕಳು ಏನೆಲ್ಲ ಒಂದು ವ್ಯಾಪಾರವನ್ನು ನಡೆಸಿಕೊಡ್ತಾರೆ, ಮಕ್ಕಳ ಪೇರೆಂಟ್ಸ್ ಎಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾರೆ, ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ. ಏನೆಲ್ಲ ಇದೆ ಒಳಗಡೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಾಲಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅಂದ್ರೆ ಪೋಷಕರು, ವಿದ್ಯಾರ್ಥಿಗಳ ಪೋಷಕರು ನಮ್ಮ ಜೊತೆಗೆ ಇದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಈ ಕಡಬ ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಾಲಾ ಅನ್ನೋ ಒಂದು ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಇದು ಕಳೆದ 2019ರಲ್ಲೂ ಇದೊಂದು ಕಾರ್ಯಕ್ರಮ ನಡೆದಿತ್ತು ಇಲ್ಲಿ. ಅದರ ನಂತರ ಇವಾಗ 2024ರ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮವಾಗಿದೆ. ಮಕ್ಕಳಲ್ಲಿ ಹೆಚ್ಚಿನ ಉತ್ಸಾಹವನ್ನು ಮತ್ತು ಇದಕ್ಕೆ ಪೋಷಕರು ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಶಾಲೆಯ ಎಲ್ಲ ಸಂಸ್ಥೆಯ ಅಧ್ಯಾಪಕ ವೃಂದ, ಅದೇ ರೀತಿ ಎಲ್ಲರೂ ಸಹಕಾರದಿಂದ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿಂದ ನಮ್ಮ ಈ ಒಂದು ಗಾಲದ ಮೊದಲ ಕೌಂಟರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಕೌಂಟರಲ್ಲಿ ಲೈಮ್ ಸೋಡಾ ಇದೆ, ಜೊತೆಗೆ ಇಲ್ಲಿ ಫುಲ್ ಸಾಫ್ಟ್ ಡ್ರಿಂಕ್ಸ್ ಅನ್ನ ಸೆಟ್ ಮಾಡಿದ್ದಾರೆ, ಜೊತೆಗೆ ಸ್ವೀಟ್ಸ್ ಕೂಡ ಇದೆ. ಅಂದ್ರೆ ಒಂದೊಂದು ಕ್ಲಾಸ್ನವರು ಒಂದೊಂದು ರೀತಿಯಲ್ಲಿ ಇಲ್ಲಿ ಕೌಂಟರ್ ಅನ್ನು ಹಾಕಿರುವಂಥದ್ದು. ಇಲ್ಲಿ ಅಧ್ಯಾಪಕರು ಕೂಡ ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಈ ಒಂದು ಕೌಂಟರಲ್ಲಿ ಮಕ್ಕಳಿಗೆ ಲೆಕ್ಕಾಚಾರದ ವಿಚಾರದಲ್ಲಿ ಅಂದ್ರೆ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದನ್ನು ಅದನ್ನ ಅಧ್ಯಾಪಕರು ಕೂಡ ಇವರಿಗೆ ಹೇಳಿಕೊಡ್ತಾ ಇದ್ದಾರೆ. ಅಧ್ಯಾಪಕರ ಡೈರೆಕ್ಷನ್ ಅಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಆದ ಕಾರಣ ಇದು ಮಕ್ಕಳಿಗೆ ಕೂಡ ಒಂದು ಇದರಲ್ಲಿ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಈ ಕಡೆ ಬರ್ಬೇಕಂದ್ರೆ ಈಗ ಇಲ್ಲಿ ಏನು ಸ್ವೀಟ್ ಕಾರ್ನ್ ಇದೆ. ಸ್ವೀಟ್ ಕಾರ್ನ್ ಪಕ್ಕದಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಇದೆ. ಟ್ವಿಸ್ಟರಿಗಂತೂ ತುಂಬಾನೇ ರಶ್ ಕಾಣ್ತಾ ಇದೆ. ಪೊಟ್ಯಾಟೊ ಟ್ವಿಸ್ಟರ್ ಕೌಂಟರ್ ಅಂತೂ ತುಂಬಾ ರಶ್ ಅಲ್ಲಿ ಇದೆ. ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಹಾಗೆ ಇದೆ. ಆದ್ರೆ ಮೇನ್ ಆಗಿ ಪೊಟ್ಯಾಟೊ ಟ್ವಿಸ್ಟರ್ ಅಂತೂ ಫುಲ್ ರಶ್ ಅಲ್ಲಿ ಇರುವಂತದ್ದು. ತುಂಬಾ ಮಕ್ಕಳು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರ ಪಕ್ಕದಲ್ಲೇ ಒಂದು ಕಬ್ಬಿನ ಜ್ಯೂಸಿನ ಒಂದು ಕೌಂಟರ್ ಕೂಡ ಹಾಕಿದ್ದಾರೆ. ಕಬ್ಬು ಜ್ಯೂಸ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸ್ವಲ್ಪ ರಶ್ ಕಡಿಮೆ ಇದೆ ಆ ಪಕ್ಕದ ಕೌಂಟರನ್ನು ಕಂಪೇರ್ ಮಾಡಿದ್ರೆ. ಆದರೆ ಇದನ್ನೆಲ್ಲ ಈ ಮಕ್ಕಳು ಜೊತೆಗೆ ಸೇರಿಕೊಂಡ್ರೆ ಅಂದ್ರೆ ಬೇರೆ ಬೇರೆ ಅವರನ್ನು ಕರ್ಕೊಂಡು ಜೊತೆಗೆ ಮಕ್ಕಳು ಅವರ ಇಂಟ್ರೆಸ್ಟಲ್ಲಿ ಮಾಡುವಂತಹ ಕಾರ್ಯಕ್ರಮದ ಕಾರಣ ಅವರಿಗೆ ಒಂದು ವ್ಯಾಪಾರದ ಒಂದು ಯಾವ ರೀತಿ ವ್ಯಾಪಾರ ಮಾಡ್ಬೋದು ಅಂತ ಹೇಳುವಂಥ ಒಂದು ಜ್ಞಾನ ಕೂಡ ಇದರಿಂದ ಸಿಗ್ತದೆ. ಇಲ್ಲಿ ನೋಡಿ, ಇದು ಒಂದು ಈ ಮಕ್ಕಳ ಆಟದ ಸಾಮಗ್ರಿಗಳು. ಫೋನ್ ಪೇ ಕೂಡ ಇದೆ ಐತೆ ಇಲ್ಲಿ. ಫೋನ್ ಪೇ ಅನ್ನು ಕೂಡ ಇಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕೆಲವರು ಕ್ಯಾಶ್ಲೆಸ್ ವ್ಯವಹಾರ ಕೂಡ ಇಲ್ಲಿ ಆದ್ಯತೆಯನ್ನು ನೀಡಿದ್ದಾರೆ. ಜೊತೆಗೆ ಇಲ್ಲೊಂದು ಪುಸ್ತಕ ಕೌಂಟರ್ ಇದೆ. ಆದರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ ಪುಸ್ತಕದ ಕೌಂಟರಲ್ಲಿ ತುಂಬಾ ಜನ ಕಡಿಮೆ ಕಾಣ್ತಾ ಇದೆ. ಪಕ್ಕದ ಕೌಂಟರ್ನೆಲ್ಲ ಕಂಪೇರ್ ಮಾಡಬೇಕಾದ್ರೆ ಪುಸ್ತಕದ ಕೌಂಟರಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಕಾಣ್ತಾ ಇದ್ದೇವೆ. ಆದರೆ ಅಗತ್ಯವಾಗಿರುವಂಥ ಬೇಕಾದಂತಹ ಆಕ್ಸ್ಫರ್ಡ್ ಡಿಕ್ಷನರಿಯಿಂದ ಹಿಡಿದು ಎಲ್ಲ ಡಿಕ್ಷನರೀಸ್ ಎಲ್ಲ ಇಲ್ಲಿ ಕೌಂಟರಲ್ಲಿ ನಿಮಗೆ ಈಸಿಯಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪಕ್ಕದಲ್ಲಿ ತರಕಾರಿ ಮತ್ತು ಫ್ರೂಟ್ಸ್ ಕೌಂಟರ್ ಇದು. ಇಲ್ಲಿ ಪ್ರೈಸ್ ಕೂಡ ಹಾಕಿದ್ದಾರೆ ಎಷ್ಟೆಷ್ಟಾಗತ್ತೆ ಅಂತ ಹೇಳೋಣ. ಸಭಾ ವೇದಿಕೆ ಕೂಡ ಇದೆ ಇಲ್ಲಿ. ಇಲ್ಲಿ ಡ್ಯಾನ್ಸ್ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಸಂಜೆವರೆಗೆ ಇಲ್ಲಿ ಡ್ಯಾನ್ಸ್ ಕಂಟಿನ್ಯೂ ಆಗಿ ನಡೀತಾ ಇದೆ. ಈಗ ಅಂದ್ರೆ ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ. ಅದ ಕಾರಣ ಇವಾಗ ಲಂಚ್ ಬ್ರೇಕ್ ಇರೋ ಕಾರಣ ಸ್ವಲ್ಪ ಒಂದು 10 ನಿಮಿಷ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಡ್ಯಾನ್ಸ್ ನಡೀತಾ ಇತ್ತು ಇಷ್ಟೊತ್ತು.
ಇಲ್ಲಿ ಡ್ಯಾನ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತು ಇನ್ನೊಂದು ಕೌಂಟ್ರಲ್ಲಿ, 2 ಕೌಂಟ್ರಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಜೊತೆಗೆ ಇನ್ನು ಪಕ್ಕದಲ್ಲಿರುವಂತಹ ಸ್ಟಾಲ್ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳಿವೆ. ಮಣ್ಣಿನ ಮಡಿಕೆಯಿಂದ ಹಿಡಿದು ನರ್ಸರಿ ಇದೆ, ಮಣ್ಣಿನ ಮಡಕೆಗಳಿವೆ, ಐಸ್ ಕ್ರೀಮ್ ಇದೆ. ಇಲ್ಲೊಂದು ವಸ್ತು ಪ್ರದರ್ಶನ ಇದೆ. ಮೈನ್ ಆಗಿ ವೆಲ್ಕಮ್ ಟು ನೇಚರ್ ಎಕ್ಸಿಬಿಷನ್ ಅಂತ ಹೇಳುವಂತಹ ಒಂದು ವಸ್ತು ಪ್ರದರ್ಶನ. ವಸ್ತು ಪ್ರದರ್ಶನಕ್ಕೆ ಇದು ಎಂಟ್ರೆನ್ಸಾ? ಇಲ್ಲಿ ನೋಡಿ ಹಳೆಯ ವಸ್ತುಗಳ ಒಂದು ಪ್ರದರ್ಶನ ಕೂಡ ಮಾಡಿದ್ದಾರೆ. ಇಲ್ಲಿ ಹಳೆಯ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಒಂದು ಶೇವಿಗೆ ಮಾಡುವಂತಹ ಒಂದು ಮಿಷಿನ್ ಐತೆ, ಯಂತ್ರ ಇದು. ಇವಾಗೆಲ್ಲ ಈಸಿಯಾಗಿ ಮಾಡುವಂತಹ ವಸ್ತುಗಳು ಬಂದಿವೆ. ಇದು ನಾವು ನೋಡ್ಬೇಕಾದ್ರೆ ಶಂಖ. ಇದರ ಹೆಚ್ಚಿನವರಿಗೆ ಈ ಒಂದು ಐಟಮ್ನ ಪರಿಚಯ ಇರಲಿಕ್ಕಿಲ್ಲ ಈಗದ ಮಕ್ಕಳಿಗೆ. ಯಾಕಂದ್ರೆ ಇದು ನಾವು ಏನೋ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಮಂತ್ ಹಾಕೋದು ಅಂತ ಹೇಳ್ತಾರೆ. ಇದನ್ನ ತುಳು ಮಜ್ಜಿಗೆಗೆ ನಾವು ಅದನ್ನ ಬೆಣ್ಣೆ ಇದು ಮಾಡುವಂಥದ್ದು, ಸಪ್ರೇಟ್ ಮಾಡುವಂಥದ್ದು. ಅದು ಇದು ನೋಡಿ ಎಲ್ಲ ಮರದ ಸೌಟುಗಳು, ಮರದ ಕಾವಲಿ ಅಂತ ಹೇಳ್ತೀವಿ. ಆ ರೀತಿಯಲ್ಲಿರುವಂತಹ ಬೇರೆ ಬೇರೆ ಐಟಮ್ಗಳು ಎಲ್ಲ ಸ್ಟೋರ್ ಮಾಡಲಿಕ್ಕೆ. ನೊಗ ನೇಗಿಲು ಅಂತ ಹೇಳ್ತೀವಿ ನಾವು. ಇದು ಇವಾಗ ಈ ಟಿಲ್ಲರ್ ಯಂತ್ರ ಬಂದ್ಮೇಲೆ ಈ ಒಂದು ವಸ್ತು ಕಾಣುವಂಥದ್ದೇ ಅಪರೂಪ. ಯಾಕಂದ್ರೆ ಟಿಲ್ಲರ್ ಯುಗ ಈಗ ಫುಲ್ ಯಾಂತ್ರೀಕರಣ ಆದ ಕಾರಣ ಇವಾಗ ಈ ಏನೋ ಕೃಷಿಗೆಲ್ಲ ತುಂಬಾ ಯಾಂತ್ರೀಕರಣ ಆದಮೇಲೆ ಈ ರೀತಿಯ ಈ ಪುರಾತನ ವಸ್ತುಗಳನ್ನು ಕಾಣಸಿಗುವುದು ತುಂಬ ಅಪರೂಪ. ಇದು ನೋಡಿ ತೆಂಗಿನ ಮರಕ್ಕೆ ಹತ್ತುವಂತಹ ಒಂದು ಹಗ್ಗ ಮತ್ತು ತೆಂಗಿನ ಮರಕ್ಕೆ ಹತ್ತಲಿಕ್ಕೆ ಈಸಿ ಆಗುವಂಥದ್ದು. ಇನ್ನೊಂದು ನೋಡ್ಬೇಕಂತ ಹೇಳಿದ್ರೆ ಇದೊಂದು ಹಣ ಹಾಕಿ ಇಡುವಂತಹ ಡಬ್ಬ. ಇದು ಇವಾಗೆಲ್ಲ ಪ್ಲಾಸ್ಟಿಕ್ ಡಬ್ಬ ಬರ್ತಾ ಇದೆ, ಸಿಂಟೆಕ್ಸ್ ಟ್ಯಾಂಕ್ ಟೈಪ್ ಅಲ್ಲಿ ಇರುವಂತಹ ಬೇರೆ ಬೇರೆ ಮಾಡೆಲ್ಗಳು ಬರ್ತವೆ. ಆದರೆ ಈ ಹಿಂದಿನ ಕಾಲದ್ದು ಇದು ನೋಡಿ ಒಂಥರ ತಾಮ್ರದ ಆ ಟೈಪದ್ದು ಫುಲ್ ಚೆಂಬು ಮತ್ತೆ ಅಡಿಕೆ ಸುಲಿಯುವಂಥದ್ದು. ಇದಾದ್ರೂ ಈಗಲೂ ಸಾಧಾರಣ ಮನೆಗಳಲ್ಲಿ ಇವೆ. ಮತ್ತೆ ಉಪ್ಪಿನಕಾಯಿ ಹಾಕಿ ಇಡ್ತಾ ಇದ್ದಂತಹ ಒಂದು ಭರಣಿ ಇದು. ಜೊತೆಗೆ ಸುಮಾರು ಒಂದು 5-10 ವರ್ಷಗಳ ಹಿಂದೆ ಯೂಸ್ ಮಾಡ್ತಾ ಇದ್ದಂತಹ ಟೆಲಿಫೋನ್ ಅಂತ ಹೇಳುವಂಥದ್ದು ಇದು. ಚೆನ್ನಮನೆ ಅಂತ ಹೇಳಿದ್ರೆ ಇತ್ತೀಚಿನ ಮಕ್ಕಳಿಗಂತೂ ಏನಂತಾನೆ ಗೊತ್ತಿರ್ಲಿಕ್ಕಿಲ್ಲ. ಅದು ವರ್ಷದಲ್ಲಿ ಒಂದ್ಸಲ ಮಾತ್ರ ಆಡುವಂತಹ ಒಂದು ಆಟ ಇದು. ಕೆಂಪು ಕಾಯಿ ಬರ್ತದೆ ಅದಕ್ಕೆ. ಅದರ ಸಂಪೂರ್ಣ ಮಾಹಿತಿ ನನಗೂ ಕೂಡ ಇಲ್ಲ, ಬಟ್ ನಾವು ಆಡ್ತಾ ಇದ್ವಿ ಸಣ್ಣ ಏಜಲ್ಲಿರುವಾಗ. ಹಿಂದಿನ ಕಾಲದ ಗಡಿಯಾರ, ವಿಲಿಯರ್ಸ್ ಪಂಪ್ ಅಂತ ತುಂಬಾನೇ ಫೇಮಸ್ ಆಗಿದ್ದಂತಹ ಸಿಮೆಂಟ್ ಹಾಕಿ ಯೂಸ್ ಮಾಡ್ತಾ ಇದ್ದಂತಹ ಪಂಪ್ ಇದು. ಒಂದು ಟ್ಯಾಂಕಲ್ಲಿ ಪೆಟ್ರೋಲ್ ಮತ್ತು ಇನ್ನೊಂದು ಟ್ಯಾಂಕಲ್ಲಿ ಸಿಮೆಂಟ್ ಹಾಕ್ತಾ ಇದ್ದಂಥದ್ದು. ಈ ರೀತಿ ಒಂದು ವಸ್ತು ಪ್ರದರ್ಶನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಮೇಯ್ನ್ ಆಗಿ ಇಲ್ಲೊಂದು ಟೇಪ್ ರೆಕಾರ್ಡರ್ ಇದೆ, ಪ್ಯಾನಾಸೋನಿಕ್ ಇದ್ದು ಟೇಪ್ ರೆಕಾರ್ಡ್ ಇದು ನೋಡಿ. ಇದು ಗ್ಯಾಸ್ ಲ್ಯಾಂಟರ್ನ್ ಅಂತ ಹೇಳ್ತೀವಿ ನಾವು. ಮೊದಲು ಜಸ್ಟ್ ಸಿಮೆಂಟ್ ಹಾಕಿ ಯೂಸ್ ಮಾಡ್ತಾ ಇದ್ದಿದ್ದು. ಒಂದ್ಸಲ ಒಂದು ಬರ್ನರ್ ಹಾಕಿ ಅಂದರೆ 1 ಡೇ ಫುಲ್, ಅದು ಅಂದರೆ 1 ನೈಟ್ ಫುಲ್ ಯೂಸ್ ಆಗ್ತಾ ಇತ್ತು. ಜಿಂಕೆ ಕೊಂಬು, ಹಿಂದಿನ ಕಾಲದ ಲಾಕರ್ ಐತೆ ಇದು. ಲಾಕರ್ ಅಂತೂ ನೋಡ್ಲಿಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಸಾತ್ವಿಕ್ ಜಡಿಮಣೆ ಅಂತ ಹೇಳಿ ಅವರ ಮನೆಯಿಂದ ತಂದದ್ದಾಗಿರ್ಬೋದು ಅಂತ ಅನಿಸ್ತಾ ಇದೆ. ಹಳೆ ಕಾಲದ ಒಂದು ಬಿಸಿನೀರಿನ ಹಂಡೆ ಅಂತ ಹೇಳ್ತೀವಿ ನಾವು. ಇದು ನೋಡಿ, ಇದು ಕೂಡ ಬಿಸಿನೀರಿನ ಹಂಡೆ. ಇದು ಪುಸ್ತಕವನ್ನ ಇಟ್ಟು ಓದಲಿಕ್ಕೆ ಇರುವಂತ ಯೂಸ್ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಸಣ್ಣ ಮಟ್ಟಿದ ಆಯುಧ ಅಂದ್ರೆ ಇದನ್ನ ಈ ಮರ ಇದು ಮಾಡುವಂಥದ್ದು. ಇದನ್ನು ಹೀಗೆ ನೋಡ್ಬೇಕಾದ್ರೆ ಮಣ್ಣಿನ ಮಡಿಕೆ ಟೈಪ್ ಅಲ್ಲಿ ಇದೆ, ಬಟ್ ಇದು ಮರದ್ದು ಐತೆ. ಇದು ಇದನ್ನ ಫುಲ್ ಮರದಿಂದನೇ ರೆಡಿ ಮಾಡಿರುವಂಥದ್ದು. ಇವಾಗ ನೋಡಿ
ಟೆಕ್ನಾಲಜಿ ಬಂದಿದೆ. ಟೆಕ್ನಾಲಜಿ ಬಂದ ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿರುವಂತಹ ಲಾಕರ್ ಫೆಸಿಲಿಟಿ ಬರ್ತಾ ಇದೆ. ಬಟ್ ಈ ಹಿಂದಿನ ಕಾಲದಲ್ಲಿ ಎಷ್ಟೊಂದು ಆ ಒಂದು ತಂತ್ರಜ್ಞಾನ ಇಲ್ಲದಂತಹ ಸಂದರ್ಭದಲ್ಲಿ ಇಂತಹ ಒಂದು ಬಾಕ್ಸ್ ಅನ್ನ ರೆಡಿ ಮಾಡೋದು ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ನಮ್ಗೇನೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಡಿಸೈನ್ ಮಾಡಿಕೊಂಡು ಇಲ್ಲಿ ಸಪ್ರೇಟ್ ಒಂದೊಂದು ಸೆಕ್ಷನ್ ಮಾಡಿ ಇಟ್ಕೊಂಡು ಎಲ್ಲ ಮರದ ಸಣ್ಣ ಸಣ್ಣ ಪೀಸನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಒಂದು ಬಾಕ್ಸ್ ಆಯ್ತು ಇದು. ಇಲ್ಲಿ ಕೆಳಗಡೆ ಇನ್ನೊಂದು ಬಾಕ್ಸ್ ಸ್ಪೇಸ್ ಇದೆ, ಅದು ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಸ್ಪೇಸ್ ಇದೆ, ಇದಕ್ಕೂ ಕೂಡ ಏನಾದರೂ ಮುಚ್ಚಲ ಇರ್ಬೋದು ಅಂತ ಅನಿಸ್ತಾ ಇದೆ, ಬಟ್ ಗೊತ್ತಾಗ್ತಾ ಇಲ್ಲ. ಆದರೆ ತಂತ್ರಜ್ಞಾನ ಇಲ್ಲದಂಥ ಟೈಮಲ್ಲೇ ಈ ರೀತಿಯ ಒಂದೊಂದು ಮರದ ಕೆತ್ತನೆಗಳನ್ನು ಮಾಡೋದು ಅಂತ ಹೇಳಿದ್ರೆ ಅದು ಅದ್ಭುತ ಅಂತಲೇ ಹೇಳ್ಬೋದು. ಇದು ಇನ್ನೊಂದು ಟೈಪ್, ಇದು ನೇಗಿಲ್ ಆಯ್ತು. ಇದು ನೇಗಿಲಲ್ಲಿ ಎರಡು ಬೇರೆ ಬೇರೆ ಟೈಪಲ್ಲಿ ನಾವು ಫ್ರಂಟಲ್ಲಿ ತೋರಿಸಿದ್ವಿ, ಅದೇ ರೀತಿ ಬೇರೆ ಬೇರೆ ಟೈಪಲ್ಲಿ ಇದೆ. ಇದು ಕೂಡ ಅದೇ ರೀತಿ ಬರುವಂಥದ್ದು, ಇಲ್ಲಿ ಕೂಡ ಇದೆ ಸಪ್ರೇಟು. ಮತ್ತೆ ಈ ಹಿಂದೆ ಯೂಸ್ ಮಾಡ್ತಾ ಇದ್ದಂತಹ ಗರಗಸ ಈಗಲೂ ಕೆಲವರ ಮನೆಗಳಲ್ಲಿ ಈ ಒಂದು ಗರಗಸವನ್ನು ಯೂಸ್ ಮಾಡ್ತಾರೆ ಈಗ. ಆದರೆ ಈಗ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಬಂದಿರುವಂತಹ ಸಣ್ಣ ಸಣ್ಣ ಏನು ಗರಗಸ ಅಂದರೆ ಒಬ್ಬರೇ ಯೂಸ್ ಮಾಡುವಂತಹ ಸಣ್ಣ ಗರಗಸ ಬಂದಿದೆ ಮಾರ್ಕೆಟಲ್ಲಿ. ಆದ ಕಾರಣ ಅದೇನು ಹಳೆಯ ಇದಂದರೆ ಇದಕ್ಕೆ ಇಬ್ಬರನ್ನು ಯೂಸ್ ಮಾಡ್ಬೇಕಂದ್ರೆ ಇಬ್ಬರು ಬೇಕಿತ್ತು. ಮತ್ತು ಇದೊಂದು ಬಟ್ಟಿ, ಇದು ನೋಡಿ ಬಿಸಿ ಆಗಿರುವಂತಹ ಐಟಮ್, ಅಂದರೆ ಪಾತ್ರೆ ಬೆಂಕಿ ಏನು ನಾವು ಒಲೆಯಿಂದ ತೆಗೆದು ಇದರ ಮೇಲೆ ಇಟ್ಟರೆ ನಮಗೆ ನೆಲಕ್ಕೆ ಏನು ಬಿಸಿ ಆಗೋದಿಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಂಥದ್ದು. ಮತ್ತು ಈ ಅಳತೆಯ ಮಾಪನ ಇದೆ, ಅಂದರೆ ಹಾಲು ಸೊಸೈಟಿಗಳಲ್ಲಿ ಈಗಲೂ ಕೂಡ ಕಾಣಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದು. ಹಾಂ, ಇದೊಂದು ನೋಡಿ, ಇದು ತುಂಬ ಅಂದರೆ ತುಂಬ ವೆಯ್ಟ್ ಇದೆ ಆಯ್ತು. ಇದು ಈಗ ಬರುವಂಥದ್ದೆಲ್ಲ ತುಂಬ ಸಾಫ್ಟ್ ಆಗಿರ್ತದೆ, ಬಟ್ ಈಗ ಬರೋದ್ರಲ್ಲಿ ಮಿಡ್ಲ್ ಹೋಲ್ ಇರ್ತದೆ. ಬಟ್ ಇದು ಕೈಯಲ್ಲಿ ಕೆತ್ತನೆ ಮಾಡಿದ ಆ ರೀತಿ ಕಾಣಿಸ್ತಾ ಇದೆ ಇದು. ಹಾಂ, ಇದು ಮೊದಲು ಸೈಕಲಲ್ಲಿ ಬರ್ತಾ ಇತ್ತು, ಬೇರೆ ಬೇರೆ ಸೈಕಲ್ಗಳಲ್ಲಿ. ಅಂದರೆ ಈ ಹಿಂದೆ ಎಲ್ಲ ಒಂದು 10-15 ವರ್ಷ 20 ವರ್ಷಗಳ ಹಿಂದೆ ಸೈಕಲ್ ಅಂತ ಹೇಳುವಾಗ ಪ್ರತಿ ಮನೇಲಿ ಒಂದೊಂದು ಸೈಕಲ್ ಇರ್ತಾ ಇತ್ತು. ಅಂದರೆ ಇವಾಗ ಹೇಗೆ ಬೈಕ್ಗಳಿವೆ ಅದೇ ರೀತಿ ಸೈಕಲ್ಗಳು ಇರ್ತಾ ಇತ್ತು. ಆ ಟೈಮಲ್ಲಿ ಸಣ್ಣ ಒಂದು ಬಾಕ್ಸ್ ರೈಟ್ ಸೈಡಲ್ಲಿ ಒಂದು ಬಾಕ್ಸ್ ಹಾಕಿ ಸೈಕಲ್ ಹೋಗೋದಂದ್ರೆ ಅದೊಂಥರ ಖುಷಿನೇ ಬೇರೆ ಇತ್ತು ನೋಡಿ. ಇದೊಂದು ಈ ಒಂದು ಫೋನ್ ಅಂತ ಹೇಳಬೇಕಾದ್ರೆ ಇದು ಸುಮಾರು ಒಂದು 30 ವರ್ಷ ಹಿಂದಿನ ಮಾತು ಅಂತ ಹೇಳ್ಬೋದು. ಇದರಲ್ಲಿ ನಂಬರ್ಸ್ ಇರುವಂಥದ್ದು ಈ ರೀತಿ ನಂಬರ್ಸ್ ಬರ್ತಾ ಇದೆ. ನಾವು ನಾರ್ಮಲ್ ಆಗಿ ಏನು ಫೋನ್ ಯೂಸ್ ಮಾಡ್ತೀವಿ, ನಂಬರ್ ಫೋನನ್ನು ಯೂಸ್ ಮಾಡ್ತೀವಿ ಈ ರೀತಿ. ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುವಂತಹ ಫೋನು, ಯಾಕಂದರೆ ಅದರಲ್ಲಿ ನಂಬರ್ ಹಾಕಿದ ಕೂಡಲೇ ಸುಲಭದಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಇದರಲ್ಲಿ ಆ ರೀತಿ ಅಲ್ಲ. ಇದರಲ್ಲಿ ನಾವು 9 ಹೊಡಿಬೇಕಂತ ಹೇಳಿದ್ರೆ ಹೀಗೆ ತಿರುಗಿಸ್ಬೇಕು, ಒಂದು ರೌಂಡು ತಿರುಗಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 9 ಹೀಗೆ ತಿರುಗಿಸ್ಬೇಕು. 99 ಇದ್ರೆ ಆ ರೀತಿ ಪ್ರತಿಯೊಂದನ್ನು ತಿರುಗಿಸ್ತಾ ಅಷ್ಟು ಟೈಮ್ ಹೋಗ್ತಾ ಇತ್ತು. ಅಂದರೆ ಒಂದು ಕಾಲ್ ಮಾಡ್ಬೇಕಂತ ಹೇಳಿದ್ರೆ ಅಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು. ಬಟ್ ಇವಾಗ ಜಸ್ಟ್ 1 ಕ್ಲಿಕ್ಕಲ್ಲೇ ಎಲ್ರಿಗೂ ಕಾಲ್ ಹೋಗುವಂತಹ ಸಂವಿಧಾನ ಬಂದಿದೆ. ತಂತ್ರಜ್ಞಾನ ಮುಂದುವರಿದ ಹಾಗೇನೆ ನಮಗೆ ಟೈಮ್ ಕೂಡ ತುಂಬ ಸೇವ್ ಆಗ್ತಾ ಇದೆ. ಆದರೆ ಇವಾಗ ಹ್ಯಾಕ್ ಆಗುವಂತಹ ತುಂಬ ಭಯ ಇದೆ. ಆದರೆ ಇಂತಹ ಫೋನ್ಗಳನ್ನು ಯೂಸ್ ಮಾಡ್ತಾ ಇರುವಂಥ ಟೈಮಲ್ಲಿ ಯಾವುದೇ ಹ್ಯಾಕಿಂಗ್ ಕೂಡ ಬೇಡುವಂಥ ಅವಶ್ಯಕತೆ ಇರಲಿಲ್ಲ. ಏನೋ ಆಗ್ಬೋದು ಅಂತ ಹೇಳುವಂಥ, ಅಂದರೆ ನಮ್ಮ ಏನಾದರೂ ಪರ್ಸನಲ್ ವಿಚಾರಗಳು ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಈ ರೀತಿಯ ಫೋನನ್ನು ಯೂಸ್ ಮಾಡೋದು. ಮತ್ತು ಇದು ಇನ್ನು ಈ ಒಂದು ಕಾಯಿನ್ ಬಾಕ್ಸ್ ಅಂತ ಹೇಳೋದು, ಈಗ ಕಾಯಿನ್ ಬಾಕ್ಸ್ನ ವಿಚಾರ ಬರ್ಬೇಕಂದ್ರೆ ನನಗೆ ಕಾಯಿನ್ ಬಾಕ್ಸ್ ನೆನಪಾಗ್ತದೆ. ಯಾಕಂದರೆ ನಮ್ಮಲ್ಲಿ SD ಬೂತ್ ಇತ್ತು, ನಮ್ಮಲ್ಲಿ ಒಂದು 4ರಷ್ಟು ಕಾಯಿನ್ ಬಾಕ್ಸ್ ಇತ್ತು ನಮ್ಮ SD ಬೂತಲ್ಲಿ. ಬಟ್ ಈಗ ನೋಡಬೇಕಾದ್ರೆ ಇದನ್ನು ಎಷ್ಟೋ ಸಲ ಈ ರೀತಿಯ ಕಾಯಿನ್ ಬಾಕ್ಸನ್ನು ಬಿಚ್ಚಿ ರಿಪೇರಿ ಮಾಡಿದ್ದೆ ನೆನಪಾಗ್ತಾ ಇದೆ. ಬಟ್ ಈಗ ನೋಡೋದೇ ಅಪರೂಪದಲ್ಲಿ ಆಗ್ಬಿಟ್ಟಿದೆ. ಇದು ಕೂಡ ಅದೇ ರೀತಿ ₹1 ಹಾಕಿದ್ರೆ 1 ನಿಮಿಷ ಮಾತನಾಡ್ಲಿಕ್ಕೆ ಆಗ್ತಾ ಇದ್ದಂತಹ ಒಂದು ಕಾಯಿನ್ ಬಾಕ್ಸ್ ಇದು. ಇನ್ನು ಟೇಪ್ ರೆಕಾರ್ಡರ್ ಎಲ್ಲ ಇದೆ ಇಲ್ಲಿ. ಸ್ಟವ್, ಸೀಮೆ ಎಣ್ಣೆ ಸ್ಟವ್ ಇದು. ಈಗ ಗ್ಯಾಸ್ ಸ್ಟವ್ ಬಂದಮೇಲೆ ಇದು ಕೂಡ ಮೂಲೆ ಗುಂಪಾಗಿ ಹೋಗಿದೆ. ಲೈಟ್ ಈ ಹಿಂದೆ ಇದು ಕೂಡ ಹಾಗೇನೆ ಒಂದು ಟೈಮಲ್ಲಿ ಎವ್ರಿಡೇ ಲೈಟ್ ಅಂತ ಹೇಳಿದ್ರೆ ಅದು ತುಂಬ ಫೇಮಸ್ ಆಗಿದ್ದಂಥ ಲೈಟು. 3 ಬ್ಯಾಟ್ರಿ ಹಾಕಿ ಯೂಸ್ ಮಾಡ್ತಿದ್ದಂಥ ಲೈಟು. ಇದೊಂದು ಲೈಟ್ ಮನೆಯಲ್ಲಿದ್ದರೆ ಅದು ಏನೋ ಒಂದು ಧೈರ್ಯ ಅವರಿಗೆ, ಮನೆಯವರಿಗೆ. ಯಾಕಂದರೆ ಎಷ್ಟು ದೂರ ಕೂಡ ಧೈರ್ಯದಲ್ಲಿ ಹೋಗ್ಬೋದಿತ್ತು. ಆನಂತರ ಬ್ಯಾಟ್ರಿ ಚಾಲಿತ ಅಂದರೆ ಕರೆಂಟ್ ಚಾರ್ಜ್ ಯೂಸ್ ಮಾಡುವಂಥ ಲೈಟ್ ಬಂತು. ಆದರೆ ಈ ಒಂದು ಲೈಟಿಗೆ ಅದನ್ನು ಕಾಂಪಿಟೇಷನ್ ಮಾಡಲಿಕ್ಕೆ ಆ ಟೈಮಲ್ಲಿ ಆಗಿರಲಿಲ್ಲ ಕಾಂಪಿಟೇಷನ್ಗೆ. ಆದರೆ ಅದು ಮತ್ತು ಇನ್ನೊಂದು ಇದು ಸೈಕಲಲ್ಲಿ ಇದ್ದಂತಹ ಒಂದು ಹೆಡ್ಲೈಟ್, ಇದು ಸೈಕಲ್ಗೆ ಬರುವಂಥ ಹೆಡ್ಲೈಟ್. ಈ ಹೆಡ್ಲೈಟಲ್ಲಿ ಡೈನಮ್ ಯೂಸ್ ಮಾಡಿಕೊಂಡು, ಡೈನಮ್ ಇದೆಯಾ ಅಂತ ನೋಡ್ತೀನಿ, ಬಟ್ ಇಲ್ಲ, ಇಲ್ಲಿ ಡೈನಮ್ ಕಾಣ್ತಾ ಇಲ್ಲ. ಬಟ್ ಡೈನಮ್ ಯೂಸ್ ಮಾಡಿಕೊಂಡು ಟೈರ್ ತಿರುಗಿದ ಹಾಗೇನೆ ಅದರ ಒಂದು ವೀಲ್ ಟೈರ್ಗೆ ಟಚ್ ಆಗಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗಿ ಈ ಒಂದು ಲೈಟ್ ಉರಿತಾ ಇತ್ತು. ಇದು ಕೂಡ ಒಂದು ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದಂಥದ್ದು. ನಾವು ಕ್ಯಾಮ್ರಾ ಅಂತ ಹೇಳಬೇಕಾದ್ರೆ ನಾರ್ಮಲ್ ಆಗಿ ಕ್ಯಾಮರಾ ಈಗೆಲ್ಲ ಡಿಜಿಟಲ್ ಕ್ಯಾಮರಾ ಬಂದಿದೆ, DSLR ಕ್ಯಾಮರಾ, ಮಿರರ್ಲೆಸ್ ಕ್ಯಾಮರಾ ಬಂದಿದೆ, ಎಲ್ಲ ಬಂದಿದೆ. ಬಟ್ ಈ ಒಂದು ಕ್ಯಾಮರಾ ಅಂತ ಹೇಳುವಾಗ ಇದಕ್ಕೆ ರೀಲ್ ಹಾಕಿ ನಾವು ಯೂಸ್ ಮಾಡ್ತಾ ಇದ್ವಿ.
ರೀಲ್ ಹಾಕೋದಾದ್ರೆ ನಿಮ್ಗೆ ಅದರಲ್ಲಿ 28ರಿಂದ 30 ಫೋಟೋ ಮಾತ್ರ ಒಂದು ರೀಲ್ ಹಾಕಿದ್ರೆ ಕ್ಲಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದ್ದು. ಬಟ್ ಒಂದು ರೀಲ್ ಹಾಕ್ಬೇಕಂದ್ರೆ 100 ರೂಪಾಯಿ ಅಷ್ಟು ಖರ್ಚಿತ್ತು. ಈಗ ಅದನ್ನೆಲ್ಲ ನೋಡ್ಬೇಕಾದ್ರೆ ಎಷ್ಟು ಫೋಟೋ ಬೇಕಾದ್ರೂ ತಗೋಬಹುದು, ಎಷ್ಟು ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಬೇಕಾದನ್ನು ಮಾತ್ರ ಯೂಸ್ ಮಾಡ್ಕೋಬಹುದು. ಅಂದ್ರೆ ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿದೆ ಅಂತ ಇದರಿಂದ ನಮ್ಗೆ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಸೀಮೆಎಣ್ಣೆ ದೀಪ. ಇದು ಸೀಮೆಎಣ್ಣೆ, ಇಲ್ಲಿಗೆ ಸೀಮೆಎಣ್ಣೆ ಹಾಕುವಂಥದ್ದು. ಆನಂತರ ಈ ಒಂದು ಬತ್ತಿ ಏನಿದೆ, ಈ ಬತ್ತಿಗೆ ಬೆಂಕಿ ಕೊಟ್ರೆ ಆಯ್ತು, ಅದು ಉರಿತಾನೆ ಇತ್ತು. ಬೇಡ ಅಂದ್ರೆ ಇದನ್ನು ಮತ್ತೆ ತಿರುಗಿಸಿದ್ರೆ ಅದು ಆಫ್ ಆಗ್ತಾ ಇತ್ತು. ಆ ರೀತಿ ಇರುವಂತಹ ಒಂದು ಸೀಮೆಎಣ್ಣೆ ದೀಪ. ಇದೇನಂತ ಗೊತ್ತಾಗ್ತಾ ಇಲ್ಲ. ಸುಣ್ಣ ಹಾಕುವಂಥದ್ದು. ಓಕೆ, ಇದು ಸುಣ್ಣ ಹಾಕುವಂಥದ್ದು ಅಂತ ಹೇಳ್ತಾರೆ. ಬಟ್ ನಂಗೆ ಇದ್ರ ಬಗ್ಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದೇ ಎಲೆ ಅಡಿಕೆ ತಿನ್ನುವಾಗ ಸುಣ್ಣ ಹಾಕಿ ಇಡ್ತಾ ಇದ್ದಂತಹ ಒಂದು ವಸ್ತು ಅಂತ ಹೇಳ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನನಗೂ ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಇನ್ನು ಸ್ಕೇಲ್, ಇಲ್ಲಿ ನೋಡಿ 2 ವಸ್ತುಗಳನ್ನ ಒಂದಕ್ಕೊಂದು ಪೋಣಿಸಿದ್ದಾರೆ. ಈ ಒಂದು ವಸ್ತು ಅಂತ ಹೇಳಿದ್ರೆ ಮನೆಯಲ್ಲಿ ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಒಂದು ಯಂತ್ರ ಆಯ್ತಾ ಇದು. ಆ ಟೈಮಲ್ಲಿ ಗಟರ್ ಪಂಪ್ ನ ಹೇಳ್ತಾ ಇದ್ವಿ. ಒಬ್ರು ಇದಕ್ಕೆ ಏರ್ ಹೊಡಿಲಿಕ್ಕೇನೆ ಒಬ್ರು ಬೇಕಿತ್ತು. ಇವಾಗ ಎಲ್ಲ ತಂತ್ರಜ್ಞಾನದಿಂದಾಗಿ ಎಲೆಕ್ಟ್ರಿಕಲ್ ಪಂಪ್ ಬಂದ ಕಾರಣ, ಇವಾಗ ಇಲ್ಲಾಂದ್ರೆ ಪೆಟ್ರೋಲ್ ಡೀಸೆಲ್ ಪಂಪ್ ಬಂದ ಕಾರಣ ನಮ್ಗೆ ಇವಾಗ ಸುಲಭದಲ್ಲಿ ಮದ್ದು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಷ್ಟು ಮಿಕ್ಸ್ ಮಾಡಿ ಒಬ್ರು ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಸುಲಭದಲ್ಲಿ ಮದ್ದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಇದರಲ್ಲಿ ಆ ರೀತಿ ಅಲ್ಲ, ಇದರಲ್ಲಿ ಯಾರು ಹೊಡಿಲಿಕ್ಕೆ ಒಬ್ರು ಜನ ಬೇಕಿತ್ತು. ಇದಕ್ಕೆ ಇನ್ನೊಂದು ಸ್ಕೇಲ್ ಅನ್ನ ಪೋಣಿಸಿದ್ದಾರೆ. ಸ್ಕೇಲ್ ಅಂತ ಹೇಳ್ಬೇಕಾದ್ರೆ ನಮ್ಗೆ ಇದು ನೋಡಿ ಈ ರೀತಿ ಬರುವಂತಹ ಒಂದು ತಕಡಿ. ಇದು ತಕಡಿ ಅಂತಾನೆ ಹೇಳ್ತೇವೆ ನಾವು. ಇದು 2 ಸೈಡ್ ವೆಯ್ಟ್ ಇಟ್ಟು, ಅಂದ್ರೆ ಇದನ್ನೆಲ್ಲ ಈಗಿನ ಮಕ್ಕಳಿಗೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದು 5 ವರ್ಷ 10 ವರ್ಷ ಬಿಟ್ರೆ ಇದು ಏನಂತಾನೆ ಗೊಂದಲ ಇರುವಂತಹ ಒಂದು ವಸ್ತು ಐತೆ. ಇದೆಲ್ಲ ಗೊಂದಲನೇ ಆಗ್ಬಹುದು ಅವರಿಗೆ, ಏನಂತಾನೆ ಗೊತ್ತಾಗದ ರೀತಿ. ಯಾಕಂದ್ರೆ ಇದರಲ್ಲಿ ಸ್ಕೇಲ್ ಒಂದ್ ಸೈಡ್ ಏನು ಐಟಮ್ ಇಡ್ತಾರೆ, ಸಾಮಾನು ಏನಾದ್ರು ಅಂಗಡಿಯಲ್ಲೆಲ್ಲ ತೂಕ ಮಾಡ್ಲಿಕ್ಕೆ, ಇನ್ನೊಂದ್ ಸೈಡ್ ಅಲ್ಲಿ ಕಲ್ಲು, ಅರ್ಧ ಕೆಜಿದು 1 ಕೆಜಿದು ಕಲ್ಲು ಇಡುವಂತದ್ದು. ಈ ಕಲ್ಲು ಇಟ್ಟಾಗ ನಾರ್ಮಲ್ ಆಗಿ ಅದರಲ್ಲಿ ಜಾಸ್ತಿ ಇದ್ರೆ ಅಲ್ಲಿಂದ ತೆಗೆದು ಅದನ್ನ ಲೆವೆಲ್ ಮಾಡೋದು. ಇಲ್ಲಿ ಇದು ಮಧ್ಯದಲ್ಲಿ ಬರುವಂತದ್ದು ಒಂದು ಅಳತೆ ಮಾಪನ. ಇದು ಈ ಒಂದು ಮಾಪನ ಲೆವೆಲ್ಗೆ ಬಂದಾಗ ಮಾತ್ರ ಅದರ ತೂಕ ಕರೆಕ್ಟ್ ಆಗಿ ಬರ್ತಾ ಇತ್ತು. ಇವಾಗ ಚಾಪೆ ಅಂತ ಹೇಳ್ಬೇಕಾದ್ರೆ ಎಲ್ಲ ಪ್ಲಾಸ್ಟಿಕ್ ಚಾಪೆ ಬರ್ತಾ ಇದೆ. ಆದ್ರೆ ಇದೊಂದು ನಮ್ಮ ನದಿ ತಟದಲ್ಲಿ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಎಲೆಯನ್ನ ಕಟ್ ಮಾಡಿ, ಅಂದ್ರೆ ಬಳ್ಳಿ ರೀತಿಯಂತಹ ಒಂದು ಎಲೆ, ಆ ಎಲೆನ ಕಟ್ ಮಾಡಿ ಅದನ್ನ ನೇಯ್ದು ಮಾಡುವಂತಹ ಒಂದು ಚಾಪೆ ಆಯ್ತಾ. ಈ ಹಿಂದೆಲ್ಲ ಇದೇ ತುಂಬಾ ಫೇಮಸ್ ಆಗಿದ್ದಂತಹ ಚಾಪೆಗಳು. ಬಟ್ ಈಗ ಎಲ್ಲ ಪ್ಲಾಸ್ಟಿಕ್ ಚಾಪೆಗಳು ಈ ಒಂದು ಸ್ಥಾನವನ್ನು ಅಲಂಕರಿಸಿವೆ. ಆದ ಕಾರಣ ಇದು ತುಂಬಾನೇ ಮೂಲೆ ಗುಂಪಾಗಿದೆ. ಜೊತೆಗೆ ಇದು ಎಕ್ಸ್ಪೆನ್ಸಿವ್ ಆಗಿ ಕೂಡ ಕಂಡು ಬರ್ತಾ ಇದೆ. ಈಗ ಅಂದ್ರೆ ಹೆಚ್ಚಿನ ಜಾಗಗಳಲ್ಲಿ ಇದರ ಕಚ್ಚಾ ವಸ್ತು ಕೂಡ ಸಿಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ ಕಾರಣ ಇದು ಕೂಡ ಮೂಲೆ ಗುಂಪಾಗಿ ಬಿಟ್ಟಿದೆ. ಇನ್ನು ಚೆನ್ನಮಣೆ ಇದ್ರೆ ನಾನು ಫಸ್ಟ್ ಅಲ್ಲಿ ಒಂದು ನಿಮಗೆ ಬಾಕ್ಸ್ ತೋರಿಸಿದೆ. ಬಟ್ ಈ ಚೆನ್ನಮಣೆಯಲ್ಲಿ ಇದರ ಕಾಯಿನ್ ಕೂಡ ಇದೆ. ಈ ಒಂದು ಕಾಯಿನ್ ಹಾಕಿ ನಾವು ಚೆನ್ನಮಣೆಯಲ್ಲಿ ಆಟ ಆಡುವಂಥದ್ದು. ಈಗಿನವರಿಗೆ ಈ ಚೆನ್ನಮಣೆ ಅಂತ ಹೇಳುವಂಥದ್ದು ಏನಂತಾನೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಇದು ವರ್ಷದಲ್ಲಿ ಒಂದ್ಸಲ ಆಡುವಂತಹ ಒಂದು ಆಟ. ಅದು ತುಂಬಾ ಫೇಮಸ್ ಆಟ ಕೂಡ. ತುಂಬಾ ಇವಾಗ ಇದರ ಬದಲಿಗೆ ಕ್ಯಾರಮ್ ಫುಲ್ ಆ ಒಂದು ಇದನ್ನ ಕಸಿದುಕೊಂಡಿದೆ ಈ ಒಂದು ಸ್ಥಾನವನ್ನ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಹೋಗಿ ಮೊಬೈಲ್ ಎಲ್ಲವನ್ನು ಕಸಿದುಕೊಂಡು ಮೊಬೈಲ್ 1ನೇ ಸ್ಥಾನದಲ್ಲಿದೆ. ಮೇನ್ ಆಗಿ ನೋಡ್ಬೇಕಾದ್ದು ಈ ಒಂದು ಕ್ಯಾಸೆಟ್ ನನ್ನ ಕೈಲಿರುವಂಥದ್ದು. ರೋಡ್ ರೋಮಿಯೋ ಸುಂಟರ ಗಾಲಿ ಅಂತ ಹೇಳುವಾಗ ಇದರಲ್ಲಿ ಒಂದ್ ಸೈಡ್ ಅಲ್ಲಿ 3ರಿಂದ 4 ಪದ್ಯಗಳು, ಇನ್ನೊಂದ್ ಸೈಡ್ ಅಲ್ಲಿ 3ರಿಂದ 4 ಪದ್ಯಗಳು, ಒಟ್ಟು 8 ಪದ್ಯ. ಜಾಸ್ತಿ ಅಂದ್ರೆ ಈ ಒಂದು 8 ಪದ್ಯಗಳು ಮಾತ್ರ ಇದರಲ್ಲಿ ರೆಕಾರ್ಡ್ ಆಗ್ತಾ ಇದ್ದಿದ್ದು. ಆ ಟೈಮಲ್ಲಿ ಕ್ಯಾಸೆಟ್ ಟೇಪ್ ರೆಕಾರ್ಡರ್ಗೆ ಹಾಕಿ ಇದನ್ನ ವರ್ಕ್ ಮಾಡ್ಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದ್ರು MP3 ಪ್ಲೇಯರ್ ಮುಖಾಂತರ ಮೊಬೈಲ್ ಅಲ್ಲಿ ಈಸಿಯಾಗಿ ನಮ್ಗೆ ಹಾಡುಗಳನ್ನ ಸ್ಟೋರ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇದೆ. ಬಟ್ ಆ ಟೈಮಲ್ಲಿ ಒಂದೊಂದು ಕ್ಯಾಸೆಟ್ಗೆ 40 ರೂಪಾಯಿ, ನನ್ನ ಅಂದಾಜು ಪ್ರಕಾರ 40 ರೂಪಾಯಿ 50 ರೂಪಾಯಿ ಇತ್ತು ಈ ಒಂದು ಕ್ಯಾಸೆಟ್ ತೆಗಿಬೇಕಂದ್ರು. ಅದರಲ್ಲಿ 7ರಿಂದ 8 ಸಾಂಗ್ ಅಷ್ಟು ಮಾತ್ರ ಬರ್ತಾ ಇದ್ದಿದ್ದು. ಅದು ತುಂಬಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಸಾಂಗ್ಗಳು ಸುಲಭವಾಗಿ ಸಿಗ್ತಾ ಇದೆ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಗಳಲ್ಲಿ, ಅಷ್ಟು ಸುಲಭದಲ್ಲಿ ಆ ಟೈಮಲ್ಲಿ ಸಿಗ್ತಾ ಇರ್ಲಿಲ್ಲ. ಆದ ಕಾರಣ ಇದನ್ನು ಹೆಚ್ಚಿನ ಮನೆಗಳಲ್ಲಿ ಯೂಸ್ ಮಾಡ್ತಾ ಇದ್ರು. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಮರೀಚಿಕೆಯಾಗಿ ಹೋಗಿದೆ. ಇದೆಲ್ಲ ಅಳತೆ ಮಾಪನಗಳು. ಈ ಅಳತೆ ಮಾಪನಗಳನ್ನ ಕೆಲವೊಂದು ಸೀಮೆಎಣ್ಣೆ ಅಂಗಡಿಗಳಲ್ಲೆಲ್ಲ ನಾವು ಯೂಸ್ ನೋಡ್ತಾ ಇದ್ವಿ ಈ ಹಿಂದಿನ ಕಾಲಗಳಲ್ಲಿ. ಇದು ಹಾಲು ಕರೆಯುವಂತಲ್ಲಿ ಕೆಲವು ಮನೆಗಳಲ್ಲಿ ಹಾಲನ್ನ ಅಳತೆ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು. ಇದು 100 ml ಇರುವಂತಹ ಒಂದು ಹಾಲಿನ ಮಾಪನ. ಇದು ಐರನ್ ಬಾಕ್ಸ್. ಇದು ಈ ಒಂದು ಐರನ್ ಬಾಕ್ಸ್ ಈ ಹಿಂದೆ ಬರ್ತಾ ಇದ್ದಂತ. ಇದಕ್ಕೆ
ನಾರ್ಮಲ್ ಆಗಿ ನಾವು ಏನೋ ಕಟ್ಟಿಗೆಯನ್ನ ಉರಿಸಿ ಇದಕ್ಕೆ ಹಾಕ್ತಾ ಇದ್ವಿ. ಕಟ್ಟಿಗೆಯನ್ನ ಉರಿಸಿ ಹಾಕಿದ್ರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಐರನ್ ಆಗಿ ಬರ್ತಾ ಇತ್ತು. ಅಂದ್ರೆ ಐರನ್ ತುಂಬಾ ಸುಲಭದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದರ ವೆಯ್ಟ್ ಕೂಡ ಅಷ್ಟೇ ವೆಯ್ಟ್ ಆಗಿ ಇರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಲೈಟ್ ವೆಯ್ಟ್ ಅಲ್ಲಿ ಎಷ್ಟೇ ಐರನ್ ಹಾಕಿದ್ರು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿಂದಿನ ಈ ಒಂದು ಐರನ್ ಬಾಕ್ಸ್ ಏನಿದೆ, ಐರನ್ ಬಾಕ್ಸ್ ಅನ್ನ ಇವತ್ತು ಪರ್ಚೇಸ್ ಮಾಡ್ಲಿಕ್ಕೆ ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ. ಸುಮಾರು 3,000 ರಿಂದ 3,500 ರೂಪಾಯಿ ಅಷ್ಟು ಬೆಲೆ ಕೂಡ ಬರ್ತಾ ಇದೆ. ಈ ರೀತಿಯ ಒಂದು ಐಟಮ್ ಅನ್ನ ಹಿರಿಯರು ಮನೆಯಲ್ಲಿ ಎಲೆ ಅಡಿಕೆ ಜಗಿದು ಅದರ ವೇಸ್ಟೇಜ್ ಅನ್ನ ಉಗ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಈ ರೀತಿಯ ಬೇರೆ ಬೇರೆ ಐಟಮ್ಗಳಿವೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಇವಾಗೆಲ್ಲ ಹಿರಿಯರು ಸ್ವಲ್ಪ ಮೂಲೆ ಗುಂಪಾದ ಕಾರಣ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಇರುವಂತವ್ರು. ಆದ ಕಾರಣ ಈ ರೀತಿಯ ಐಟಮ್ಗಳನ್ನು ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡಿದ್ದಾರೆ. ನನ್ನ ಬ್ಯಾಕ್ ಅಲ್ಲಿರುವಂತಹ ಈ ಒಂದು ಕೌಂಟರ್ ಅಲ್ಲಿ ಮಣ್ಣಿನ ಮಡಕೆಗಳಿವೆ. ಜೊತೆಗೆ ಪಕ್ಕದಲ್ಲಿರುವಂತಹ ಒಂದು ನರ್ಸರಿಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ನರ್ಸರಿಯಲ್ಲಿ ಇದರ ಉಸ್ತುವಾರಿಯಾಗಿ ಇಲ್ಲಿಯ ಮುಖ್ಯೋಪಾಧ್ಯಾಯನಿ ಆಗಿರುವಂತಹ ದಕ್ಷ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಇವರನ್ನೇ ಮಾತನಾಡ್ಸೋಣ, ಇವರು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಫಾದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಅಧ್ಯಾಪಕರ ವೃತ್ತದಲ್ಲಿ ನಾವು ಕೇಳಿ ನೋಡೋಣ ಏನೆಲ್ಲ ಇದೆ ಇಲ್ಲಿ, ಏನು ಈ ಒಂದು ಕಾರ್ಯಕ್ರಮದ ರೂಪರೇಷೆ ಏನಾಗಿದೆ, ಈ ಕಾರ್ಯಕ್ರಮದ ಉದ್ದೇಶ ಏನು, ಏನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿಶೇಷತೆ ಇದೆ ಅಂತ ಹೇಳೋದನ್ನೆಲ್ಲ ಇವರೇ ಅಂತಾನೆ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಕಡಬ ಇಲ್ಲಿ ಆನ್ಸ್ ಕಾಲ 2024 ಅಂತ ಹೇಳುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ ಶಾಲೆಯಲ್ಲಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಪಡೆದುಕೊಳ್ಳುವುದರ ಬಗ್ಗೆ, ಅವರು ಹಣದ ವ್ಯವಹಾರವನ್ನು ಮಾಡುವುದರ ಬಗ್ಗೆ, ಹಾಗೂ ವಸ್ತುಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು, ಉತ್ತಮ ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಹಾಗೂ ನಾವಿಲ್ಲಿ ನರ್ಸರಿಯನ್ನು ಕೂಡ ಇಟ್ಟಿದ್ದೇವೆ. ಗಿಡಗಳ ಬಗ್ಗೆ ವ್ಯಾಮೋಹ ಪ್ರೀತಿ ಹೆಚ್ಚಿಸಿಕೊಳ್ಳುವಲ್ಲಿ ಕೂಡ ಇದು ಸಹಕಾರಿಯಾಗ್ತದೆ. ಪ್ರಮುಖವಾಗಿ ಅವರ ಮುಂದಿನ ಜೀವನಕ್ಕೆ ಬೇಕಾದಂತಹ ಬಿಸ್ನೆಸ್ ಟ್ರಿಕ್ಕನ್ನು ಕಲಿಸಿಕೊಡುವಲ್ಲಿ ಈ ಒಂದು ನಮ್ಮ ಆನ್ಸ್ ಗಾಲ ಎಂಬಂತಹ ಈ ಒಂದು ಕಾರ್ಯಕ್ರಮವು ಅವರ ಮುಂದಿನ ಜೀವನಕ್ಕೆ ತುಂಬ ಉಪಯೋಗ ಆಗಿದ್ದಿದೆ ಅಂತ ಹೇಳುವುದು ನನ್ನ ಒಂದು ಅನಿಸಿಕೆ. ಈ ಒಂದು ಆನ್ಸ್ ಗಾಲವು ಇಷ್ಟೊಂದು ಸುಸೂತ್ರವಾಗಿ ನಡೀಲಿಕ್ಕಾಗಿ ತುಂಬ ನಮಗೆ ಸಹಕಾರವನ್ನು ನೀಡಿರುವಂತಹ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಗೂ, ಇಲ್ಲಿ ನಡೆದಿರುವ ಎಲ್ಲ ಹೆತ್ತವರಿಗೂ, ಶಾಲೆಯ ಎಲ್ಲ ಪೋಷಕ ವೃಂದಕ್ಕೂ, ವಿದ್ಯಾರ್ಥಿಗಳಿಗೂ ಈ ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿವನ್. ಇಲ್ಲಿ ನನ್ನ ಹಿಂದೆ ಇರುವಂತಹ ಕೌಂಟರ್ ಈ ಕಲ್ಲಂಗಡಿ ಮತ್ತೆ ಫ್ರೂಟ್ಸ್ ಅನ್ನ ಕಟ್ ಮಾಡಿ ಮಕ್ಕಳಿಗೆ ಮಾರಾಟ ಮಾಡುವಂತಹ ಇಲ್ಲಿ ಕೂಡ ತುಂಬಾ ಬಿಸ್ನೆಸ್ ಮಾಡಿದ್ದಾರೆ. ಅಧ್ಯಾಪಕ ವೃಂದದವರು ಕೂಡ ನಮ್ಮ ಜೊತೆಗಿದ್ದಾರೆ. ಸ್ವೀಟ್ಸ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಮಾತನಾಡಲಿಕ್ಕೆ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಫಾದರ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೇಳ್ತಿದ್ದಾರೆ. ನಮಗೆಲ್ಲರಿಗೂ ಮೊದಲ ಬಾರಿಗೆ ಸೈಂಟ್ ಆನ್ಸ್ ಕಾಲಕ್ಕೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಇದು ಮಕ್ಕಳ ಗ್ರಾಹಕರ ಹಬ್ಬ. ಇಲ್ಲಿ ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರ ಒಂದು ಸಮಾಗಮ, ಎಲ್ಲರೂ ಒಂದು ಉತ್ತಮವಾದ ವಾತಾವರಣ ಕಲ್ಪಿಸಿ ಕೇವಲ ತರಗತಿ ಮಾತ್ರವಲ್ಲ, ತರಗತಿಯ ಹೊರಗಡೆ ಕೆಲವು ಅಂಶಗಳನ್ನು ಕಲಿಯಲಿಕ್ಕೆ, ಅಂದರೆ ವ್ಯಾಪಾರ ಮಾಡುವುದು ಹೇಗೆ, ಯಾವ ಪರ್ಚೇಸ್ ಮಾಡುವುದು ಅಥವಾ ಅವರ ಪ್ರತಿಭೆಯನ್ನು ತೋರಿಸಲು ಒಂದು ವೇದಿಕೆಯನ್ನು ನಾವು ಇಲ್ಲಿ ಕಲ್ಪಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳು, ಪೋಷಕರು ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಸ್ಪಂದಿಸಿದ್ದಾರೆ ಮತ್ತು ಅತಿ ಉತ್ತಮ ರೀತಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಗ್ರಾಹಕರ ಮೇಳದಲ್ಲಿ ಭಾಗವಹಿಸಿ ಎಲ್ಲ ರೀತಿಯಲ್ಲಿ ತೆಗೆದುಕೊಳ್ಳುವುದು, ಕೊಡುವುದು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಉತ್ತಮ ಸ್ಪಂದನೆ ಬಂದಿದೆ. ಇದಕ್ಕೋಸ್ಕರ ನಾನು ಮೊದಲಾಗಿ ನಮಗೆಲ್ಲ ಸಹಕಾರವನ್ನು ನೀಡಿದ ಪೋಷಕರಿಗೆ ಹಾಗೂ ಕಡಬ ಜನತೆಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಹೊಸ ಅನುಭವವನ್ನು ಪಡೆಯಬೇಕಂತ ವೆಲ್ಕಮ್ ಡಿಯರ್ ಆಲ್ ಕಸ್ಟಮರ್. ಬಂದಂತಹ ಎಲ್ಲ ಗ್ರಾಹಕರಿಗೂ ಶುಭ ಮಧ್ಯಾಹ್ನ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಡಬ, ಬರ್ದಾಲ, ಮಂಗಳೂರು, ಸುಬ್ರಹ್ಮಣ್ಯ ಎಲ್ಲಿವರೆಗೂ ಸಿಗದ ಒಂದು ರುಚಿಯನ್ನು ನಾವು ನಿಮಗೆ ಪರಿಚಯಿಸ್ತೇವೆ. ರುಚಿಯಾದ ನಮ್ಮ ಐಸ್ ಕ್ರೀಮ್ ಅಂತ ಈ ಐಸ್ ಕ್ರೀಮ್ ಅಂಗಡಿಯಲ್ಲಿ ಆದ್ದರಿಂದ ಇಲ್ಲೇ ಆಗ್ಬೋದು ಈ ಒಂದು ಕೌಂಟ್ರಲ್ಲಿ. ಇದೇನೆಲ್ಲ ಇದೆ ಇದರಲ್ಲಿ? ನಾನೀಗ ಇರುವಂಥದ್ದು ನಮ್ಮ ಒಂದು ಚುರುಮುರಿ ಸ್ಟಾಲಲ್ಲಿ ದಶಾಬ್ದಿ ಚುರುಮುರಿ ಅಂಗಡಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಈ ಒಂದು ಚುರುಮುರಿ ಅಂಗಡಿಯಲ್ಲಿ ಉಪ್ಪಿನಕಾಯಿ ಇದೆ, ಜೊತೆಗೆ ಚುರುಮುರಿ ಸಿಗ್ತಾ ಇದೆ, ಚಾಟ್ಸ್ ಇದೆ, ನಂತರ ಟೀ ಇದೆ ಅನ್ಸುತ್ತೆ, ಅಂದರೆ ಬೇರೆ ಬೇರೆ ರೀತಿಯ ಎಲ್ಲ ಆಮ್ಲೆಟ್ ಇದೆ, ಎಲ್ಲ ಐಟಮ್ಗಳಿವೆ. ಇಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಲೆಯ ಸಂಚಾಲಕರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಹೇಳೋದನ್ನ ನಾವು ಇವರಲ್ಲಿ ಕೇಳ್ತೀವಿ.
ಎಲ್ಲರಿಗೂ ವಂದನೆಗಳು. ಇವತ್ತು ನಾವು ಸೈಂಟ್ ಆನ್ಸ್ ಈ ಶಾಲೆಯಲ್ಲಿ ನಾವು ಸೈಂಟ್ ಆನ್ಸ್ ಗಾಲ ಎಂಬ ಒಂದು ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಷಯ ಮಕ್ಕಳ ಮೇಳ ಅಂತ ಹೇಳ್ಬೋದು, ಮಕ್ಕಳ ಉತ್ಸವ. ಮಕ್ಕಳೇ ಇಲ್ಲಿ ಬಂದು ಎಲ್ಲ ರೀತಿಯಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ಹಾಗೂ ವಿವಿಧ ರೀತಿಯಲ್ಲಿ ವಿವಿಧ ಗೇಮ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಉಂಟು. ಇದೊಂದು ಮಕ್ಕಳ ಹಬ್ಬದಿಂದ ಮಕ್ಕಳಿಗೆ ಸ್ವಲ್ಪ ಈ ಪಠ್ಯೇತರದಿಂದ ಸ್ವಲ್ಪ ನಾವು ಈ ಕಡೆ ಬಂದು ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವಂಥದ್ದು, ಹಾಗೂ ಗ್ರಾಹಕರಿಗೆ ಹೇಗೆ ಯಾವ ರೀತಿಯಲ್ಲಿ ಸಂಬಂಧ ಬೆಳೆಸ್ಬೋದು ಆ ಒಂದು ಉತ್ತಮವಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ನೋಡಿ ವಿವಿಧ ರೀತಿಯ ತುಂಬ ಜನರಿದ್ದಾರೆ, ಎಲ್ಲ ಸಂಸ್ಥೆಯವರಿದ್ದಾರೆ. ಒಟ್ಟಾಗಿ ಸೇರಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ನಮ್ಮ ಮಕ್ಕಳ ಪೋಷಕರು ತುಂಬ ಉತ್ಸಾಹದಿಂದ ಹಾಗೂ ಮಕ್ಕಳ ಜೊತೆ ಅವರು ಸಹ ಪ್ರೋತ್ಸಾಹ ನೀಡಿ ಇದು ನಮ್ಮ ಎಲ್ಲರ ಒಂದು ಸಂಭ್ರಮ ಎಂದು ಭಾವಿಸಿ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ನೀವು ಸಹ ಬಂದು ನೋಡಿದ್ದೀರಿ, ಹಾಗೂ ನಿಮ್ಮ ಸಹಕಾರ ಇಲ್ಲಿ ಉಂಟು. ಎಲ್ಲ ಮಕ್ಕಳ ಪರವಾಗಿ ನಿಮಗೂ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ನಿಮ್ಮ ಸಹಕಾರ ಸದಾ ಇರಲಿ. ಎಲ್ಲರಿಗೂ ವಂದನೆಗಳು. ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಮಕ್ಕಳು ಏನು ಹೇಳ್ತಾರೆ ನೋಡೋಣ. ಯಾಕಂದ್ರೆ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು. ಮಕ್ಕಳಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ಶೂನ್ಯ ಅಂತ ಹೇಳ್ಬೋದು. ಅಂತದ್ರಲ್ಲಿ ಈ ಮಕ್ಕಳು ಏನು ಹೇಳ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಅವರ ಅನುಭವಗಳೇನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಕ್ಕಳಿಂದಾನೇ ತಿಳ್ಕೊಳ್ಳೋಣ. ನಾವು ಸೈಂಟ್ ಜೋಕಿಮ್ಸ್ ವಿದ್ಯಾಸಂಸ್ಥೆಯಿಂದ ಬಂದದ್ದು. ನಮಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಇಲ್ಲಿ ವ್ಯವಹಾರ ಮಾಡುದು ಹೇಗೆ, ಒಂದು ಮಕ್ಕಳಿಗೆ ವ್ಯವಹಾರದ ಜ್ಞಾನವನ್ನು ತಿಳಿಸಿಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇದರಿಂದ ಒಂದು ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಎಲ್ಲ ಪೋಷಕರು ಬಂದು ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೊಂದು ಜ್ಞಾನವನ್ನು, ಶಿಕ್ಷಣದ ಜೊತೆಗೆ ಇತರೆ ಜ್ಞಾನಗಳನ್ನು ಸಹ ತಿಳಿಸಿದ್ದಾರೆ. ಇದರಿಂದ ನಮಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಮ್ಮನ್ನು ಸಹ ಇದೇ ರೀತಿಯಾಗಿ ಮಾಡ್ಲಿಕ್ಕೋಸ್ಕರ ಪ್ರೋತ್ಸಾಹ ಕೊಡ್ತಿದ್ದಾರೆ. ನೆಕ್ಸ್ಟ್ ನಾವು ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ನೆಕ್ಸ್ಟ್ ನಮಗೂ ವ್ಯವಹಾರದ ಜ್ಞಾನ ಬರ್ಲಿಕ್ಕೋಸ್ಕರ ಇದು ತುಂಬಾ ಸುಲಭ ಆಗ್ತದೆ. ಇದೊಂದು ಫುಡ್ ಕೋರ್ಟ್ ಆಯ್ತು. ಇದು ಇಲ್ಲಿ ಬಿರಿಯಾನಿ ಇದೆ, ಎಲ್ಲ ಐಟಮ್ಗಳನ್ನ ಫುಡ್ ಕೋರ್ಟಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ഈ പ്രോഗ്രാമിനെ പറയുവാണെങ്കിൽ നമ്മുടെ സെൻറ് ആൻസ് ഇംഗ്ലീഷ് മീഡിയം സ്കൂൾ ഇങ്ങനെ ഒരു പ്രോഗ്രാം ഇവിടെ കണ്ടക്ട് ചെയ്തത് വളരെ നല്ലൊരു കാര്യമാണ്. എസ്പെഷ്യലി നമ്മുടെ കുട്ടികൾക്ക് അവരുടേതായിട്ടുള്ള അഭിരുചികൾ, അതായത് നമ്മൾ പഠനത്തിൽ മാത്രമാണ് ഇതുവരെ കോൺസെൻട്രേറ്റ് ചെയ്തുകൊണ്ടിരുന്നത്. അപ്പം എഡ്യൂക്കേഷൻ കൂടാണ്ട് ഇതുപോലെയുള്ള നമ്മൾ കാര്യങ്ങൾ ചെയ്യുമ്പോഴത്തേക്ക് പിള്ളേർക്ക് സാധനങ്ങൾ പർച്ചേസ് ചെയ്യാനും സെല്ല് ചെയ്യാനും ഒരു ബിസിനസ് പരമായിട്ടൊക്കെ അവർക്ക് മുമ്പോട്ട് വരാനുള്ള ഒരു ടാലൻറ്റ് ഇതിനകത്തുനിന്ന് നമ്മുടെ കുട്ടികൾക്ക് കിട്ടുന്നതാണ്. അപ്പോൾ ഇത് ഒരു നല്ലൊരു ഓപ്പർച്യൂണിറ്റിയാണ് എല്ലാവരും സംബന്ധിച്ചിടത്തോളം. ഇതൊരു നല്ലൊരു മാതൃകയാണ്. ഇറ്റ്സ് എ ഗുഡ് മോഡൽ ടു ഓൾ. നമ്മളത് എല്ലാവരും ഇത് ഡെവലപ്പ് ചെയ്യാൻ ശ്രമിക്കുക. നമ്മുടെ മക്കളെ കൊണ്ട് സാധനങ്ങൾ പർച്ചേസ് ചെയ്യിപ്പിക്കാനൊക്കെ ഇത് വളരെയധികം ഉപകാരപ്പെടുമായിരിക്കും. ഇപ്പോൾ കടയിൽ പോയിട്ട്, ഇപ്പോൾ ഷോപ്പിൽ പോയിട്ട് സാധനങ്ങൾക്ക് പർച്ചേസ് ചെയ്യുമ്പോൾ കുട്ടികൾക്ക് കൺഫ്യൂഷൻ ഉണ്ട്. ചേഞ്ച് കിട്ടുമോ ചേഞ്ച് കിട്ടില്ലയോ ആ ഒരു ഡൗട്ട്. ഇങ്ങനെയുള്ള ബിസിനസ് കാര്യങ്ങൾ ചെയ്യുമ്പോഴത്തേക്ക് പിള്ളേർക്ക് ആ ഒരു ടാലൻറ്റ് അവർക്ക് എക്സ്ട്രാ കിട്ടും. ആൻഡ് ഇറ്റ്സ് എ ഗുഡ് ഓപ്പർച്യൂണിറ്റി ടു ലേൺ ದ ಬಿಸ್ನೆಸ್ ಆ್ಯಂಡ್ ಓಲ್. ಥ್ಯಾಂಕ್ ಯು. ದಿನಕ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ಬಂದ ಮೇಲೆ ಗೊತ್ತಾದ್ದು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ. ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೇವೆ. ನಾವು ಭಾರಿ ಖುಷಿಯಾಗಿದೆ ನನಗೆ. ಅಂದರೆ ಇಲ್ಲಿ ಮಕ್ಕಳಿಗೊಂದು ಅವರ ಅನುಭವಕ್ಕೆ ಆಗುವಂಥದ್ದು, ಅಂದರೆ ಫ್ಯೂಚರಲ್ಲಿ ಯಾವ ಥರ ಇರಬೇಕು ಎಲ್ಲವನ್ನು ಕೂಡ ಭಾರಿ ಅಚ್ಚುಕಟ್ಟಾಗಿ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ವೃಂದದವರು ಸೇರಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡುವ ಮೂಲಕ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಇದು. ಮಕ್ಕಳೆಲ್ಲ ಮಾಡೋದು ಖುಷಿ ಆಗ್ತದೆ ನೋಡ್ಬೇಕಾದ್ರೆ. ಮಾಡುವಂಥದ್ದು ಸ್ಕೂಲಲ್ಲಿ ಬರೀ ಬುಕ್ ಅಂತ ಹೇಳುವಂಥದ್ದಲ್ಲ, ಬೇರೆ ಎಲ್ಲ ಕಲಿಬೇಕು ಅಂತ ಹೇಳುವಂಥದ್ದು ಹೇಳಿಕೊಡ್ತಿದೆ ಸ್ಕೂಲಲ್ಲಿ. ನೋಡ್ಬೇಕಾದ್ರೆ ಖುಷಿ ಆಗ್ತದೆ. ಎಲ್ಲ ಸುಮಾರು ಜನ ಮಕ್ಕಳು ಎಲ್ಲ ಕಷ್ಟ ಮಾಡ್ತಿದ್ದಾರೆ, ಭಾರಿ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ ನೋಡೋದು. ಸೈಂಟ್ ಸ್ಕೂಲ್ ನಡೆಸಿದಂತಹ ಈ ಗಾಲ ಮೇಳ ಇದು ಬಹಳ ಉತ್ತಮ ಕಾರ್ಯವಾಗಿದೆ. ಎಲ್ಲ ವಿಷಯಗಳಲ್ಲಿ ಕೂಡ ಮಕ್ಕಳು ಹೇಳಿದ್ರೆ ಎಲ್ಲ ವಿಷಯ ಜೀವನದಲ್ಲಿ ಏಳು ಬೀಳು ಎಲ್ಲ ಇರುವುದೇ. ಆದರೂ ಕೂಡ ಕೆಲವೊಮ್ಮೆ ಕೇವಲ ವಿದ್ಯಾಭ್ಯಾಸದಿಂದ ಮಾತ್ರ ಇಂತಹ ಕೆಲವು ಸಾಧನೆಗಳು ಸಾಧಿಸಿದ್ರು ಕೂಡ ಇಂತಹ ಜೀವನದಲ್ಲಿ ದೊಡ್ಡವರಾದ ನಂತರ
ಉತ್ತಮವಾದಂತಹ ಶಾಪ್ಗಳನ್ನು ಇಡೋದು ಅಥವಾ ಹೋಟೆಲ್ಗಳನ್ನು ಇಡೋದು, ಇದಕ್ಕೆಲ್ಲ ಒಂದು ಮಾದರಿಯಾಗಿ ಈ ಗಾಲಮೇಳ ಸೆಂಟೆನ್ಸ್ ಸ್ಕೂಲ್ ನಡೆಸಿದಂತಹ ಈ ಉತ್ತಮ ಕಾರ್ಯವಾಗಿದೆ. ಮಕ್ಕಳಿಗೆ ಮನೆಯಲ್ಲಿ ಕೂಡ ಏನು ಕೆಲಸ ಮಾಡದಿದ್ದರೂ ಕೂಡ ನಮ್ಮ ಸ್ಕೂಲಲ್ಲಿ ಬಂದು ಮಕ್ಕಳು ಸಪ್ಲೈ ಮಾಡೋದು ಮತ್ತು ಇಂತಹ ಒಂದು ಕಾರ್ಯ ಮಾಡುವಾಗ ನಮಗೆ ಅದನ್ನು ನೋಡುವಾಗ ಅತ್ಯುತ್ತಮವಾಗಿ ಸಂತೋಷ ಪಡ್ತೇವೆ ನಾವು. ಆದ್ದರಿಂದ ನಮ್ಮ ಸೆಂಟೆನ್ಸ್ ಸ್ಕೂಲ್ ಇದರ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಅದೇ ರೀತಿ ಇದರ ಕಮಿಟಿಯವರು ಕೂಡ ಹೃದಯದ ಧನ್ಯವಾದಗಳನ್ನು. ಎಲ್ಲರಿಗೂ ಸ್ವಾಗತ. ಇವತ್ತು ಆನ್ಸಲ್ಲಿ ಗಾಲಾ ಡೇ ಮತ್ತು ನಮಗೆಲ್ಲ ಖುಷಿಯಾಗಿದೆ, ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ನಮಗೆ ಎಲ್ಲರಿಗೂ ಎಂಥ ಚಾನ್ಸ್ ಸಿಕ್ಕಿದ್ದಕ್ಕೆ ನಮಗೆಲ್ಲ ಸೂಪರ್. ಇದು ನಮ್ಮ ಶಾಲೆಯಲ್ಲಿ ಸಮೇತ ಮಾಡ್ತಾರೆ, ಇವು ಎಲ್ಲ ಸೇರಿ ನಮ್ಮ ಶಾಲೆಯಲ್ಲಿ ಸಮೇತ ಸೈಂಟ್ ಜೋಕಿಮ್ಸ್ ಸ್ಟೂಡೆಂಟ್ಸ್. ನಾನು I am studying in 5th standard. I am from Saint Anne's English Medium School, Kadapa. I was so happy by this program. I got a business idea. I thank you for management teachers for this conduct. 2024-25ನೇ ಸಾಲಿನ ಸೈಂಟ್ ಆನ್ಸ್ ಗಾಲಾದಲ್ಲಿ ನಾವೀಗ ಇದ್ದೇವೆ. ಇದು ತುಂಬ ಖುಷಿಯಾಗ್ತಿದೆ ನಮಗೆ ಹೇಗೆ ಹೇಳಲಿಕ್ಕೆ ಅಂದರೆ, ಇದು ಶಿಕ್ಷಕ ವೃಂದದವರು ಹಾಗೂ ಪೋಷಕರಿಂದ ನಮಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ಮತ್ತು ಇದು ಬಿಸ್ನೆಸ್ನ ಐಡಿಯಾ ಹಾಗೂ ಎಲ್ಲ ಸಿಕ್ಕಿದೆ. ನಾವು ಮತ್ತು ನಮ್ಮ ಗೆಳೆಯರು ತುಂಬ ಸಂತೋಷದಿಂದ ಖುಷಿಯಾಗಿದ್ದೇವೆ. ನಾನು ಗಿರಿಧರ್ ರೈ, ಈ ಶಾಲೆಯ ಉಪಾಧ್ಯಕ್ಷರು. ನಾವು ಈ ಮಕ್ಕಳ ಗ್ರಾಹಕರ ಮೇಳ ಈ ಕಾರ್ಯಕ್ರಮ ಮಾಡುವುದರ ಉದ್ದೇಶ, ಎಲ್ಲ ಮಕ್ಕಳು ಕ್ಲಾಸಿನ ಕೊಠಡಿಯಲ್ಲಿ ಕೂತುಕೊಂಡು ಯಾವಾಗಲೂ ಕೇವಲ ಪುಸ್ತಕವಾದ ಒಳಗಿರುವ ವಿಷಯವನ್ನು ಮಾತ್ರ ತಿಳ್ಕೊಳ್ಳುವುದಲ್ಲ, ಮಕ್ಕಳಿಗೆ ವ್ಯವಹಾರ ಜ್ಞಾನ ಏನು, ಕೊಡುಕೊಳ್ಳುವಿಕೆಯ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ಎಲ್ಲ ಅವರ ಪೋಷಕರ ಒಟ್ಟಿಗೆ ಮಕ್ಕಳು ಎಲ್ಲರೂ, ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಅದನ್ನು ವ್ಯವಹಾರದಲ್ಲಿ ನಾವು ಸಮಾಜದಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದು ತಿಳ್ಕೊಳ್ಳುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಗಾಲ ಕಾರ್ಯಕ್ರಮದ ಕೊನೆಯ ಅಂಗದಲ್ಲಿ ನಾವು ಇರುವಂಥದ್ದು ಅಂದರೆ ನಾರ್ಮಲ್ ಆಗಿರುವಂತಹ ಎಲ್ಲ ಒಂದು ಕೌಂಟರ್ ಏನಿದೆ, ಎಲ್ಲ ಕೌಂಟ್ರನ್ನು ನಾವು ಸುತ್ತಿ ಬಂದು ಇಲ್ಲಿ ಕೊನೆಯ ಘಟ್ಟದಲ್ಲಿದ್ದೇವೆ. ಇನ್ನು ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಆರಂಭಗೊಂಡು ಸಂಜೆವರೆಗೂ ಕೂಡ ನಡೀಲಿಕ್ಕಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಏನು ಪಠ್ಯ ಚಟುವಟಿಕೆಗಳಿರ್ತವೆ, ಅದೇ ರೀತಿ ಪಠ್ಯೇತರ ಚಟುವಟಿಕೆ ಕೂಡ ನಡೆಸುವುದರ ಜೊತೆಗೆ ಮಕ್ಕಳಲ್ಲಿ ಒಂದು ಹೊಸ ಜ್ಞಾನ ವೃದ್ಧಿ ಸಿಗ್ತದೆ. ಅದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸರ್ಕಾರದ ಮೆಟ್ರಿಕ್ ಮೇಳ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಏನಿತ್ತು, ಆ ಒಂದು ಕಾನ್ಸೆಪ್ಟನ್ನು ಸ್ವಲ್ಪ ಇನ್ನೂ ಮುಂದುವರಿದ ಭಾಗವಾಗಿ ಇಲ್ಲೊಂದು ಗಾಲ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಗೆ ವ್ಯಾಪಾರದ ಬಗ್ಗೆ ಒಂದು ಹೊಸ ಜ್ಞಾನವನ್ನೇ ಸೃಷ್ಟಿಸಿಕೊಡುವುದಕ್ಕೆ ಒಂದು ಪ್ರಮುಖ ಕಾರಣವಾಗಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಏನೋ ಮ್ಯಾನೇಜ್ಮೆಂಟ್ ಇದೆ, ಈ ಒಂದು ಸೈಂಟ್ ಆನ್ಸ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಜೊತೆಗೆ ಶಿಕ್ಷಕ ವೃಂದದವರಿಗೂ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನೀವು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ದೇನಾದರೂ ಅಭಿಪ್ರಾಯಗಳಿದ್ದಲ್ಲಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಬೇಕು.